ಸಮೀರ್ಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಇಷ್ಟೊಂದು ಭಯಾನ. ಪೊಲೀಸರು ಬರ್ತಾ ಇದ್ದಂತೆ ಸಮೀರ್ ಎಸ್ಕೇಪ್ ಅಂತೆ. ಇಷ್ಟೊಂದು ಎಸ್ಕೇಪ್ ಆಗುವಂಥದ್ದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಯಾಕಪ್ಪ ಮಾತಾಡಬೇಕಾಗಿತ್ತು? AI ಮೂಲಕ 23 ನಿಮಿಷಗಳ ವಿಡಿಯೋವನ್ನ ಸಮೀರ್ ಮಾಡಿರ್ತಾನೆ. ಅಪಪ್ರಚಾರ ಮಾಡುವ ಯೂಟ್ಯೂಬರ್ಗಳಿಗೆ ಈಗ ಕೆಡ್ಡ ತೊಡುವಂತ ಕೆಲಸ ತಡವಾಗ್ತಾ ಇದೆ. ಸರ್ಕಾರ ಯಾರಾದರೂ ಒಬ್ಬರು ನಿಮ್ಮ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದು ಕಮೆಂಟ್ ಅನ್ನ ಮಾಡಿದಾಗ ಪೊಲೀಸರು ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತೀರಾ. ಏನು ಹಾಕಿದೆಯಪ್ಪ ನೀನು ಅಂತೇಳಿ. ಆದರೆ ಇನ್ನೊಬ್ಬರ ಬಗ್ಗೆ ಯಾರು ಬೇಕಾದರೂ ಕೂತ್ಕೊಂಡು ಏನು ಬೇಕಾದರೂ ಮಾತಾಡ್ಬೋದಾ ಬಾಯಿಗೆ ಬಂದಂಗೆ? ಅದಕ್ಕೆ ಮಾತ್ರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಇರುತ್ತೆ. ಇನ್ನುಳಿದಂಥವ್ರ ಬಗ್ಗೆ ಮಾತನಾಡಿದರೆ ಇರೋದಿಲ್ಲ. ಏನ್ರಿ ಏನು ಆಗ್ತಾ ಇದೆ ಸಮಾಜದಲ್ಲಿ ಅಂತ ಯಾರು ಹೇಳೋರಿಲ್ಲ, ಯಾರು ಕೇಳೋರಿಲ್ಲ. ತಮಗಿಷ್ಟ ಬಂದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇಲ್ಲ, ಏನೂ ಇಲ್ಲ. ಒಂದು ಗೈಡ್ಲೈನ್ಸ್ ಇಲ್ಲ, ಏನೂ ಇಲ್ಲ. ನಮ್ಮ ಚಾನಲ್ಗಳಿಗೆ ಮಾತ್ರ MIB ಅವರು ಗೈಡ್ಲೈನ್ಸ್ಗಳ ಸುರಿಮಳೆನೇ ಹಾಕ್ತಾರೆ. ಹಿಂಗೆ ಇರಬೇಕು, ಅದನ್ನು ಹಂಗೆ ಬ್ಲರ್ ಮಾಡಬೇಕು, ಹಿಂಗೆ ತೋರಿಸಬಾರ್ದು, ಹಂಗೆ ತೋರಿಸಬಾರ್ದು ಅಂತ ಹೇಳಿ. ಯಾಕೆ ಯೂಟ್ಯೂಬ್ನವ್ರುಗಳಿಗೆ ಆ ಗೈಡ್ಲೈನ್ಸ್ ಇಲ್ಲ? ಇನ್ನೊಬ್ಬರ ಬಗ್ಗೆ ಮಾತನಾಡಬೇಕಾದ್ರೆ ಆ ವಿಚಾರದಲ್ಲಿ ಯಾಕೆ ಗೈಡ್ಲೈನ್ಸ್ಗಳನ್ನು ಇಡೋದಿಲ್ಲ? ಕೇಂದ್ರ ಸರ್ಕಾರ ಮಸ್ಟ್ ಟೇಕ್ ಆಕ್ಷನ್ ಇದ್ರ ಬಗ್ಗೆ. ಬಾಯಿಗೆ ಬಂದಂಗೆ ಮಾತನಾಡ್ಕೊಂಡಾಗ ಕೂತ್ಕೊಳ್ತಾರೆ ಯೂಟ್ಯೂಬರ್ಗಳಲ್ಲಿ, ಇಷ್ಟ ಬಂದಂಗೆ ಮಾತಾಡ್ಕೊಂಡು ಹೋಗ್ತಾರೆ. ಚಾನಲ್ಸ್ಗಳಿಗೆ ಮಾತ್ರ ರೂಲ್ಸು, ರೆಗ್ಯುಲೇಷನ್ಸು, ನಿಯಮಗಳು. ಯೂಟ್ಯೂಬ್ಗಳಲ್ಲಿ ಏನು ಬೇಕಾದರೂ ಮಾತಾಡ್ಬೋದಂತೆ. ಚೆನ್ನಾಗಿದೆ ಇದು. ಉಳಿದವರೆಲ್ಲ BJP ಅವರು ಮಾತನಾಡ್ತಿರಲ್ಲ, ಹೋಗಿ ಮೊದಲು ಕೇಂದ್ರಕ್ಕೆ ಹೇಳಿ MIB ಯಲ್ಲಿ ಇವುಗಳಿಗೂ ಹೇಗೆ ಗೈಡ್ಲೈನ್ಸ್ ತರಬೇಕು ಅನ್ನೋದನ್ನು. ಅದನ್ನು ಆದ ತಕ್ಷಣ ಬ್ಯಾನ್ ಆಗಬೇಕು, ಅದು ಹಂಗೆ ಮಾಡಿ.